ಅಂದುಕೊಂಡಂಥ ಎಲ್ಲವೂ ಕೂಡ ಅವರಿಗೆ ಪ್ರಾಪ್ತಿ ಆಗತ್ತೆ. ಆಷಾಢ ಮುಗಿಯುವ ಅಮಾವಾಸ್ಯೆಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತವನ್ನು ಮಾಡೋದ್ರಿಂದ ಗಂಡನ ಆಯಸ್ಸು, ಗಂಡ ಹೆಂಡತಿಯರ ಸಂಬಂಧ ಗಟ್ಟಿ ಆಗ್ತದೆ. ಆ ಶಿವ ಪಾರ್ವತಿ ನಂದಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಅಕ್ಕಿ ಗೋಧಿಯಿಂದ ಮಾಡಿದ ಭಕ್ಷ್ಯಗಳನ್ನು ನೈವೇದ್ಯವನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಆರಾಧ್ಯ ದೈವನಾಗಿರುವಂಥ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗೂರು ಮತ್ತು ದೀಕ್ಷಿತ್ ಮಾಡುವ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತು ವ್ರತದ ಬಗ್ಗೆ ಮಾತನಾಡೋಣ. ಭಾಳ ಪ್ರಮುಖವಾಗಿರುವಂತಹ ಒಂದು ವ್ರತ ಜ್ಯೋತಿರ್ಭೀಮೇಶ್ವರ ವ್ರತ. ಇದೇ ತಿಂಗಳು ಆಗಸ್ಟ್ 12 ಅಮಾವಾಸ್ಯೆ ಇರುವಂಥದ್ದು. ಅವತ್ತು ನಾಗರ ಅಮಾವಾಸ್ಯೆ ಮತ್ತು ಜ್ಯೋತಿರ್ಭೀಮೇಶ್ವರ ವ್ರತ ಇರುವಂಥದ್ದು. ಸಾಮಾನ್ಯವಾಗಿ ಇದನ್ನು ಜ್ಯೋತಿಸ್ತಂಭ ವ್ರತ, ಜ್ಯೋತಿರ್ಭೀಮೇಶ್ವರ ವ್ರತ, ಭೀಮನ ಅಮಾವಾಸ್ಯೆ ವ್ರತ ಅಂಥೇಳಿ ನಾವು ಕರಿತೀವಿ. ಸಾಮಾನ್ಯವಾಗಿ ಇದನ್ನು ಹೆಣ್ಣು ಮಕ್ಕಳು, ಮದುವೆ ಆಗಿರುವಂಥವರು, ಜೊತೆಗೆ ಮದುವೆ ಆಗದೇ ಇಲ್ಲದಿರುವಂಥವ್ರು ಕೂಡ ಈ ಪೂಜೆಯನ್ನು ಮಾಡ್ಬೋದು. ಮದುವೆ ಆಗಿಲ್ಲದೆ ಇರುವಂತಹ ಹೆಣ್ಣು ಮಕ್ಕಳಿಗೆ ಶಿವನಂತ ಗಂಡ ಪ್ರಾಪ್ತಿಯಾಗಲಿ ಅಂತೇಳಿ ವ್ರತವನ್ನು ಮಾಡುವಂಥದ್ದು. ಮದುವೆ ಆಗಿರುವಂಥವರು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡ್ಕೋತಾ ಇರುವಂಥ ನನ್ನ ಗಂಡನಿಗೆ ಆಯಸ್ಸು ವೃದ್ಧಿಯನ್ನು ಕೊಡು, ಸಂಪತ್ತನ್ನು ಕೊಡು, ನನ್ನ ಕುಟುಂಬವನ್ನು ಸುಖವಾಗಿಡು ಅಂತೇಳಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಭಾಳ ಮುಖ್ಯವಾಗಿ ಒಂದು ಹಬ್ಬದ ದಿನ ಶುಚೀರ್ಭೂತರಾಗಿ ಒಂದು ಮಂಟಪವನ್ನು ನಿರ್ಮಾಣ ಮಾಡಿ ಅಕ್ಕಿ ಅಥವಾ ಗೋಧಿಯನ್ನು ಹರಡಿ ಒಂದು ದೀಪಸ್ತಂಭವನ್ನು ಇಟ್ಟು ಗೋಧಿ ಹಿಟ್ಟಿನ ಅಕ್ಕಿಯ ಭಕ್ಷ್ಯವನ್ನು ನೈವೇದ್ಯ ಮಾಡಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕು. ಜೊತೆಗೆ ಕಳಶ ಸ್ಥಾಪನೆ, ದೀಪ ಪೂಜೆ, ಭಾಳ ಪ್ರಮುಖವಾಗಿ 9 ಗಂಟಿನ ಹೊಸದಾರ, ಅದನ್ನು 9 ಗಂಟು ಹಾಕಬೇಕು, ಅದನ್ನು ಕಟ್ಟುವಂಥದ್ದು. ಅದರ ಜೊತೆಗೆ ಗಂಡು ಮಕ್ಕಳಿಗೆ ಸಂಪತ್ತು ದೊರೆಯಲಿ, ರಾಜ್ಯ ಪ್ರಾಪ್ತಿಯಾಗಲಿ ಅಂತೇಳಿ ಹೊಸ್ಲ ಮೇಲೆ ಒಂದು ವಿಶೇಷವಾಗಿರುವಂತಹ ಒಂದು ಭಂಡಾರ, ಅಂದರೆ ಒಂದು ಮಣ್ಣಿನ ದುಡ್ಡಿನ ಕುಡಿಕೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಹಣವನ್ನು ಹಾಕಿ, ಒಂದು ವಾರ ಮುಂಚೆನೇ ಅದಕ್ಕೆ ಹಣವನ್ನು ಹಾಕ್ತಾ ಬರಬೇಕು. ಸ್ವಲ್ಪ ದುಡ್ಡು ಇರಬೇಕು ಅದರಲ್ಲಿ. ಅದನ್ನು ಬಾಗಿಲಲ್ಲಿ ಒಡೆಯುವಂತಹ ಒಂದು ಸಂಪ್ರದಾಯವು ಕೂಡ ಇರುವಂಥದ್ದು. ಜ್ಯೋತಿರ್ಭೀಮೇಶ್ವರ ವ್ರತ ಅತ್ಯಂತ ಶ್ರೇಷ್ಠವಾದಂತಹ ವ್ರತ. ಅದರಿಂದ ಯಾರೆಲ್ಲ ಈ ವ್ರತವನ್ನು ಮಾಡ್ತಾರೋ ಅವರಿಗೆ ಜೀವನದಲ್ಲಿ ಅಂದುಕೊಂಡಂಥ ಎಲ್ಲವೂ ಕೂಡ ಅವರಿಗೆ ಪ್ರಾಪ್ತಿ ಆಗತ್ತೆ. ಅದಕ್ಕೋಸ್ಕರ ನೋಡಿ ಎಷ್ಟು ಚೆನ್ನಾಗಿದೆ. 9 ಗ್ರಂಥಿಯ ಪೂಜೆ. ಆ 9 ಗ್ರಂಥಿಗೆ ಭಾಳ ವಿಶೇಷವಾಗಿರುವಂಥ ಹೆಸರುಗಳಿರುವಂಥದ್ದು. ಓಂ ಭವಾಯ ನಮಃ, ಶಿವಾಯ ನಮಃ, ರುದ್ರಾಯ ನಮಃ, ಪಶುಪತಯೇ ನಮಃ, ಉಗ್ರಾಯ ನಮಃ, ಮಹೇಶ್ವರಾಯ ನಮಃ, ಭೀಮಾಯ ನಮಃ, ಈಶ್ವರಾಯ ನಮಃ, ಉಮಾಮಹೇಶ್ವರಾಯ ನಮಃ ಅಂಥೇಳಿ 9 ಗಂಟಿನಲ್ಲಿ ವಿಶೇಷವಾದಂತಹ ಶಿವನ ಅಂಶ ಇರುವಂಥದ್ದು. ಆ 9 ಗ್ರಂಥಗಳಿಗೆ ಈ 9 ನಾಮಾವಳಿಯನ್ನು ಹೇಳ್ತಾ ಪೂಜೆಯನ್ನು ಮಾಡಿ ಈ ದೋರಾ ಗ್ರಂಥಿಯನ್ನು ಕಟ್ಟಬೇಕು. ಇನ್ನು ಅದಾದ ಮೇಲೆ ಶಿವನ ಅಷ್ಟೋತ್ತರವನ್ನು ಪಠಣೆ ಮಾಡಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂಥ ರೀತಿಯಲ್ಲಿ ನೈವೇದ್ಯಗಳನ್ನು ಅರ್ಪಣೆ ಮಾಡಬೇಕು. ಇನ್ನು ವ್ರತ ಅಂತ ಬಂದರೆ ಈ ಜ್ಯೋತಿಸ್ತಂಭ ವ್ರತ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಅಂತ ಬಂದಾಗ ಈ ವ್ರತದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ. ಪೂರ್ವದಲ್ಲಿ ಸೌರಾಷ್ಟ್ರ ದೇಶ, ಆ ಸೌರಾಷ್ಟ್ರ ದೇಶದಲ್ಲಿ ವಜ್ರಬಾಹು ಮಹಾರಾಜ, ಅವನಿಗೆ ವೈಜಯಶೇಖರ ಅನ್ನುವಂಥ ಒಬ್ಬ ಮಗ. ಅವನಿಗೆ ಚಿಕ್ಕ ವಯಸ್ಸಿಗೆ, ಅಂದರೆ ಮದುವೆಯ ಪ್ರಾಪ್ತಿಯಲ್ಲೇ ಅವನಿಗೆ ಮರಣ ಬಂದ್ಬಿಡುತ್ತೆ.
ಈ ಸಂದರ್ಭದಲ್ಲಿ 1,00,000 ನಾಣ್ಯಗಳನ್ನು ಕೊಡ್ತೇನೆ. ಅವನಿಗೇನು, ನನ್ನ ಮಗ ಮದುವೆ ಇಲ್ಲದೆ ಸತ್ತೋದ್ನಲ್ಲ, ಕೊನೆ ಪಕ್ಷ ಈ ಇರುವಂತಹ ದೇಹ ಮಣ್ಣು ಮಾಡೋಕ್ಕಿಂತ ಮುಂಚೆ, ಬೆಂಕಿಯನ್ನು ಇಡುವಂಥ ಮುಂಚೆ ಅವನು ಮದುವೆ ಮಾಡಬೇಕು ಅನ್ನುವಂಥ ಒಂದು ಆಸೆ. ಸರಿ, ಊರಲ್ಲೆಲ್ಲ ಡಂಗೂರ ಬಾರಿಸ್ತಾರೆ. ಈ ರೀತಿಯಾಗಿ ನನ್ನ ಮಗನನ್ನು ಯಾರು ಮದುವೆ ಆಗ್ತಾರೋ ಅವ್ರಿಗೆ 1,00,000 ನಾಣ್ಯವನ್ನು ಕೊಡ್ತೇನೆ ಅಂತ. ಆ ಊರಲ್ಲಿ ಒಬ್ಬ ಬ್ರಾಹ್ಮಣ 5 ಜನ ಹೆಣ್ಣು ಮಕ್ಕಳು, 9 ಜನ ಗಂಡು ಮಕ್ಕಳು, ಒಂದು ಹೊತ್ತು ಊಟಕ್ಕೂ ಕೂಡ ಅವ್ರ ಮನೇಲಿ ಕಷ್ಟ ಸಾಧ್ಯತೆಗಳಿದೆ. ಆಗ ಒಬ್ಬಳು ಮಗಳನ್ನು ಒಪ್ಪಿಸಿ ಮದುವೆ ಮಾಡಿಕೊಳ್ಳಿಕ್ಕೆ ಬ್ರಾಹ್ಮಣ ಹಣವನ್ನು ಪಡಿತಾರೆ. ಯಾಕಂದರೆ ಕುಟುಂಬ ಚೆನ್ನಾಗಿರಲಿ ಅನ್ನುವಂಥ ಉದ್ದೇಶ. ಆದರೆ ಆ ಮಗಳು ಮಹಾ ಪತಿವ್ರತೆ, ಬಹಳ ಶಿವಭಕ್ತಿ ಆಗಿರ್ತಾಳೆ. ಅವತ್ತಿನ ದಿನ ಕಡು ಕತ್ಲು, ಇನ್ನೇನು ಅವರಿಗೆ ಕೊನೆ ಕಾರ್ಯವನ್ನು ಮಾಡಬೇಕು, ಬೆಂಕಿಯನ್ನು ಇಡಬೇಕು. ಆ ಸಂದರ್ಭದಲ್ಲಿ ಆ ತಾಯಿ, ಆ ಮಗು ಆ ಶಿವನನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಜೋರಾದ ಮಳೆ. ಆಗ ಶಿವನನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಆ ಶಿವನನ್ನು ಪ್ರಾರ್ಥನೆ ಮಾಡಿಕೊಂಡಾಗ ಶಿವ ಅವರ ಭಕ್ತಿಗೆ ಮೆಚ್ಚಿ ಅಮಾವಾಸ್ಯದ ಕಡು ಕತ್ತಲು, ಇದೇ ಅಮಾವಾಸ್ಯೆ, ಈ ಅಮಾವಾಸ್ಯೆಯಲ್ಲಿ ಬಂದು ಪಾರ್ವತಿಯ ಜೊತೆ, ನಂದಿಯ ಜೊತೆ ಬಂದು ಆಶೀರ್ವಾದವನ್ನು ಮಾಡ್ತಾರೆ. ಈ ರೀತಿಯಾಗಿ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನೀನು ಆಚರಣೆ ಮಾಡಿದ್ದೇ ಆದರೆ ಸಂಪೂರ್ಣವಾದಂತಹ ಫಲಪ್ರಾಪ್ತಿ ಆಗುತ್ತೆ, ನೀ ಅಂದ್ಕೊಂಡದ್ದೆಲ್ಲವೂ ಕೂಡ ಸಿಗುತ್ತೆ ಎನ್ನುವಂಥ ರೀತಿಯಲ್ಲಿ ಆಶೀರ್ವಾದವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಪೂಜೆ ಮುಗಿಯೋದ್ರ ಒಟ್ಟಿಗೆ ಮರಣ ಹೊಂದಿದಂತಹ ಪತಿಗೆ ಮರುಜೀವ ಬರುತ್ತೆ. ಇದಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಕೂಡ ಹೆಸರು. ಅದಾದ ಮೇಲೆ ಬೆಳಿಗ್ಗೆ ಅರಮನೆಯಿಂದ ಎಲ್ಲ ಬರ್ತಾರೆ. ಯಾಕಂದರೆ ಕಡು ಕತ್ಲು, ಮಳೆ ಜೋರಾಯಿತು, ಎಲ್ಲ ಅರಮನೆಗಳಿಗೆ, ಊರುಗಳಿಗೆ ಹೊರಟೋಗಿದ್ರು. ಬೆಳಿಗ್ಗೆ ಬಂದು ನೋಡಿದ್ರೆ ಆ ಪ್ರಾತಃ ಕಾಲ ಸೂರ್ಯೋದಯದ ಸಮಯದಲ್ಲಿ ಘಟನೆ ಆಗ್ತಾ ಇದೆ. ಪೂಜೆ ವ್ರತ ಎಲ್ಲ ಮುಗಿದು ಮತ್ತೆ ಬದುಕಿದ್ದಾನೆ. ಆ ಸಂದರ್ಭದಲ್ಲಿ ಎಲ್ಲರೂ ಬಂದು ಆಶ್ಚರ್ಯಚಕಿತರಾಗ್ತಾರೆ, ಅವಳ ಮಹಾಭಕ್ತಿಗೆ ಮೆಚ್ಚುತ್ತಾರೆ. ಅವತ್ತಿಂದ ಈ ಅಮಾವಾಸ್ಯೆಯಲ್ಲಿ, ಅಂದರೆ ಆಷಾಢ ಮುಗಿಯುವ ಅಮಾವಾಸ್ಯೆಯಲ್ಲಿ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪತಿ ಸಂಜೀವಿನಿ ವ್ರತವನ್ನು ಮಾಡೋದ್ರಿಂದ ಗಂಡನ ಆಯಸ್ಸು ಮತ್ತು ಗಂಡ ಹೆಂಡತಿಯರ ಸಂಬಂಧ ಗಟ್ಟಿಯಾಗ್ತದೆ. ಮದುವೆ ಆಗಿಲ್ಲದೆ ಇರುವಂಥ ಹೆಣ್ಣು ಮಕ್ಕಳು ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ 9 ವರ್ಷಗಳ ಕಾಲ ಈ ವ್ರತವನ್ನು ಮಾಡಿ ಉದ್ಯಾಪನೆಯನ್ನು ಮಾಡಬೇಕು. 2ನೇ ದಿನ ಬರುವಂತಹ ಅಮಾವಾಸ್ಯೆ ದಿನವೇ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಣೆ ಮಾಡಬೇಕು. ಅದರಿಂದ ಇದನ್ನು ಭಯಭಕ್ತಿಯಿಂದ ಏನೋ ಮಾಡಬೇಕು, ಅಥವಾ ಇವತ್ತು ನಾವು ಜನ್ರೇಷನ್ ಬದಲಾಗಿದ್ದೀವಿ, ಇದೆಲ್ಲ ಏನು, ಇದನ್ನೆಲ್ಲ ಮಾಡಬೇಕಾ ನಾವು ಅನ್ನೋದನ್ನು ಬಿಟ್ಟು ಒಂದು ಸಂಪ್ರದಾಯ, ಒಂದು ಶಾಸ್ತ್ರಸಮ್ಮತವಾಗಿರುವಂಥ ಈ ವ್ರತವನ್ನು ನೀವು ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಶುಭ ಸೂಚನೆಗಳು ಪ್ರಾಪ್ತಿ ಆಗ್ತದೆ. ಮುಂದಿನ ದಿನಗಳಲ್ಲಿ ದಾಂಪತ್ಯ ಸುಖ ಹೆಚ್ಚಾಗ್ತದೆ. ಗಂಡ ಹೆಂಡತಿಯಲ್ಲಿರುವಂಥ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗುತ್ತೆ. ಮದುವೆ ಆಗಬೇಕಾಗಿರುವಂಥ ಹೆಣ್ಣು ಮಕ್ಕಳಿಗೆ ಒಳ್ಳೆ ಕಡೆ ಸಂಬಂಧಗಳು ಕೂಡ ಬರ್ತದೆ ಅಂತ ಹೇಳ್ತಾ, ಈ ಜ್ಯೋತಿರ್ಭೀಮೇಶ್ವರ ವ್ರತದಲ್ಲಿ ಆ ಶಿವ, ಪಾರ್ವತಿ, ನಂದಿಯ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಕುಟುಂಬದ ಮೇಲಿರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಅನುಕೂಲ ತಕ್ಕಂಗೆ ಒಂದು ಕಳಶವನ್ನು ಇಡಿ, ಶಿವಪಾರ್ವತಿ ಫೋಟೋವನ್ನು ಇಟ್ಟು ಒಂದು ದೀಪಸ್ತಂಭವನ್ನು ಸ್ಥಾಪನೆ ಮಾಡಿ, ಪೂಜೆ ಮಾಡಿ, ಅಕ್ಕಿ ಗೋಧಿಯಿಂದ ಮಾಡಿದ ಭಕ್ಷ್ಯಗಳನ್ನು ನೈವೇದ್ಯವನ್ನು ಮಾಡಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ. ಮತ್ತು ಮನೆ ಯಜಮಾನರಿಂದ ಒಂದು ಚಿಕ್ಕ ಮಣ್ಣಿನ ಕುಡಿಕೆಯಲ್ಲಿ ಸ್ವಲ್ಪ ಧಾನ್ಯ ಅಥವಾ ಹಣವನ್ನು ಇಟ್ಟು ಅದನ್ನು ಹೊಸ್ಲ ಮೇಲಿಟ್ಟು ವಡಿಸಿ. ಇದರಿಂದ ಮನೆ ಸಮೃದ್ಧಿ ಆಗ್ತದೆ, ಮನೆ ಅಭಿವೃದ್ಧಿ ಆಗ್ತದೆ, ಸುಖ ಸಂತೋಷಗಳು ಕೂಡ ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ, ಎಲ್ಲರೂ ಕೂಡ ಈ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಡಂಬರಕ್ಕಾಗಲಿ, ತೋರುವಿಕೆಗಾಗಲಿ, ಸೆಲ್ಫಿ ತೊಗೊಂಡು ಸ್ಟೇಟಸ್ಗೆ ಹಾಕೋಕ್ಕಾಗಲಿ ಮಾಡದೆ ಭಯಭಕ್ತಿ ಶ್ರದ್ಧೆಯಿಂದ ಮಾಡೋದರಿಂದ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾ ಈ ಜ್ಯೋತಿರ್ಭೀಮೇಶ್ವರ ವ್ರತದ ವಿಷಯವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನು ತಿಳ್ಕೊಬೇಕು ಅಂದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಜೊತೆಗೆ ಇನ್ನೂ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಬೇಕು, ಗುರುಗಳ ಹತ್ರ ಜಾತಕ ತೋರಿಸ್ಬೇಕು ಅಂದರೆ ಖಂಡಿತವಾಗಿಯೂ ಭೇಟಿ ಮಾಡಿ, ವಾಟ್ಸಪ್ ಮಾಡಿಕೊಂಡು ಅಥವಾ ಕರೆ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ಶ್ರೀ ಮಾಯಾಕಾರ